ಸದಭಿರುಚಿಯ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಲಿ ಅಂತ ಆಶಿಸ್ತಾ ಎಲ್ಲ ನಿರ್ಮಾಪಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಂಗಿದ್ದಾರೆ ಹಿಂಗಿದ್ರೆ ಚೆನ್ನಾಗಿ ಕಾಣ್ತಾರೆ. ಅವರು ಬೇರೆ ಯಾರು ಶೂಟ್ ಆಗಲ್ಲ ಇದ್ದ ಪಾತ್ರ ಅವರೇ ಸರಿ ಹೇಳ್ತಾ ಇದ್ರು. ಕತೆ ಹುಟ್ಟಿದ್ಮೇಲೆ ಗೊತ್ತು ಮಾಧ್ಯಮ ಮಿತ್ರರಿಗೆ ಸಿನಿಮಾ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆಗಳು ಬಹಳ ಮುಖ್ಯ ಆಗ್ತದೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಅವರು ಡಾಕ್ಟರ್ ಶಿವಕುಮಾರ್ ಅವ್ರಿಗೆ ಈ ಕತೆ ಒಂದು ಹೇಳಿದೆ ನಾನು. ಇಲ್ಲ ತುಂಬಾ ಚೆನ್ನಾಗಿದೆ ಕತೆ, ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಹೀರೋ ಯಾರಂತ ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಎಲ್ಲ ನನ್ನ ಮಿತ್ರರಿಗೆ ಕತೆ ಹೇಳಿದೆ. ಅವ್ರು ಎಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ ಉತ್ತರ, ವಿಜಯರಾಘವೇಂದ್ರ ಸರ್. ಒಂದು ಕತೆ ಹುಟ್ಟಿದಾಗ ನಾಯಕ ನಟ ಹಿಂಗೆ ಇರ್ಬೇಕಂತ ಒಂದು ಜಡ್ಜ್ ಮಾಡೋದಿದೆಯಲ್ಲ, ಅಲ್ಲಿ ನನ್ನ ಕತೆ ಗೆದ್ದಿದೆ ಅಂತ. ಸೊ ಅಂತ ಒಂದು ಸುಂದರವಾದ ಒಂದು ರಥವನ್ನು ನಾನು ನಿರ್ಮಾಣ ಮಾಡಿ ಆ ರಥದ ಒಳಗೆ ಕಲಾವಿದ ಅಂತಕ್ಕಂಥೊಬ್ಬ ದೇವತೆಗಳನ್ನ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆ ರಥನ ಮಾಧ್ಯಮ ಮಿತ್ರರು ಕರ್ನಾಟಕದಾದ್ಯಂತ ಎಳಿಬೇಕು, ನೀವೆಲ್ಲ ಸಹಕರಿಸಬೇಕು. ಪ್ರತಿ ಮನೆಗೂ ಆ ರಥದ ಒಂದು ಸೌಂದರ್ಯವನ್ನ ತೋರಿಸ್ಬೇಕು ನೀವೆಲ್ಲ. ನನಗೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಮಾಧ್ಯಮ ಮಿತ್ರರು ನೀವು ಕೊಡೋದಿದೆಯಲ್ಲ, ಆ ಸ್ಫೂರ್ತಿ, ಆಮೇಲೆ ಪಬ್ಲಿಸಿಟಿ ಒಂದು ಸಿನಿಮಾಗೆ ಬಹಳ ದೊಡ್ಡದದು. ಸೊ ಹೀಗಾಗಿ ನಿಮ್ಮ ಸಹಕಾರ ನಾನು ಯಾವತ್ತೂ ಕೇಳ್ತೇನೆ. ಆ ನಂತರ ನಾನು ಮೊದಲನೇ ಬಾರಿ ಈ ಸಿನಿಮಾಗೆ ಹಾಡನ್ನ ಬರೆದೆ ನಾನು. ಅದು ಎಲ್ಲ ಹೊಟ್ಟಿದ್ವಿ ಕೇರಳಕ್ಕೆ ಒಂದು ಟೂರ್ ಹೋದಾಗೆ, ಒಂದು ಐಟಮ್ ಸಾಂಗ್ ಬರೀರಿ ನೀವು ಅಂದ್ರು. ಸಾಂಗ್ ಬರ್ತಾ ಇದ್ದಾರೆ. ಸೊ ನಾನೇನ್ ಮಾಡಿದೆ, ಅಲ್ಲಿ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಪೆಪ್ಸಿ ಬಾಟ್ಲಿ ಓಪನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಬೀಳ್ತಾ ಇದ್ರು ನನ್ನ ಫ್ರೆಂಡು. ಅದು ನೋಡಿದ್ರೆ ಒಂದು ಟಿಶ್ಯೂ ಪೇಪರ್ ಪೆನ್ ತಗೊಂಡು ಬರ್ದೆ. ಸೀಲ್ ಓಪನ್ ಮಾಡುವವರು ಮಾಲ್ ಬಂದೈತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ಅದು ಸಾಂಗ್ ಬಂದೇ ಬಿಡ್ತು. ತುಂಬಾ ಚೆನ್ನಾಗಿದೆ, ಸಾಂಗ್ ಮಾಡ್ಬಿಡೋಣ ಇದನ್ನ. ತಡನೇ ಮಾಡಿದಾಗ ಇಮಿಡಿಯೇಟ್ ಸಾಂಗ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿಸ್ಬಿಟ್ರು. ಆಮೇಲೆ ಕತೆ ಹಿಂಗಿದೆ, ಹಾಡು ಹಿಂಗ್ ಕರ್ಕೊಂಡು ಹೋಗ್ತಾ ಇದೆ, ಯಾಕೋ ಟ್ರ್ಯಾಕ್ ಬೇರೆ ಬೇರೆ ಕಡೆಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಒಬ್ಬ ಆಸ್ ಎ ರೈಟರ್, ನಾನು ಸ್ಟೋರಿ ರೈಟರ್. ನಾನು ಆಕ್ಚುಲಿ ಸುಮಾರು ಒಂದು 20 ಸಿನಿಮಾ ನಾನು ಕತೆ, ಚಿತ್ರಕಥೆ, ಸಂಭಾಷಣೆ ಬರ್ತಿದ್ದೆ ನಾನು ಹಿಂದೆ. ಆಮೇಲೆ ಕತೆ ಎಲ್ಲ ನಾವು ಹೇಳಿದ್ಮೇಲೆ ಸಾಗ್ ಹೇಳಿದ್ರು, ವಸಂತ್ ಕುಮಾರ್ ಯಾಕೋ ಸ್ವಲ್ಪ ಬೇರೆ ಬೇರೆ ತರ ಅನ್ಸುತ್ತೆ ನೋಡಿ, ಕತೆ ಏನೇನೋ ಹೇಳಿದ್ರು, ಇಷ್ಟು ಚೆನ್ನಾಗಿದೆ ಕತೆ, ಇದರಲ್ಲಿ ಇದು ಯಾಕೆ ಇದು ಅಂದ್ರಿದು. ಸರಿ ಅನಿಸ್ತು ನನಗೆ. ಯಾಕಂದ್ರೆ ಅವರ ಅನುಭವ ಇದೆಯಲ್ಲ, ಆ ಅನುಭವ ಅವರನ್ನ ಪ್ರತಿ ಆಂಗಲ್ ನಾವು ಅಣ್ಣವ್ರು ನೋಡಿ ಬೆಳೆದಿದೀವಲ್ಲ, ನನಗೆ ಅವ್ರು ಕಾಣ್ತಾ ಇದ್ರು. ಅವ್ರ ಆಟಿಟ್ಯೂಡ್, ಅವರ ನಡೆ, ಅವ್ರ ನೋಡಿ, ಅವ್ರ ಸೌಮ್ಯತೆ, ಅವ್ರು ಮಾತಾಡೋ ನೀತಿಗಳು ನನಗೆ ಅನಿಸ್ತಾ ಇತ್ತು. ನಾವೆಲ್ಲ ಅಣ್ಣವ್ರು ನೋಡಿ ಬೆಳೆದಿದ್ವಿ, ಅವ್ರ ಸಿನಿಮಾ ನೋಡಿ ಬೆಳೆದಿದ್ವಿ. ಆಮೇಲೆ ಇದು ಬೇಡ ಅನ್ಸುತ್ತೆ ನೋಡಿ, ನೀವು ನಿಮ್ಮಿಷ್ಟಪ್ಪ ಆಸ್ ಎ ಡೈರೆಕ್ಟರ್, ನಿರ್ಮಾಪಕರ ಸಲಹೆ ಉತ್ತಮವಾಗಿದ್ರೆ ನಾವು ತಗೊಳ್ಬೇಕಾಗ್ತಾ ಇದ್ದೆ. ಕೆಲವು ಸಂದರ್ಭದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾತಿಂದ ಎಸ್ ಬೇಡ ಸರ್, ಸಾಂಗ ಬೇಡ ಬಿಡಿ ಅಂತ ಹೇಳ್ಬಿಟ್ಟು 4 ಸಾಂಗನ್ನ ನಾನು ಸಾಹಿತ್ಯ ಬರೆದೆ. ಅದು ಡಮ್ಮಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಬರೆದು ನಮ್ಮ ಲೆಜೆಂಡರಿ ವಿ ಮನೋಹರ್ ಸರ್ ಕೈಕೊಟ್ಟೆ. ಸರ್ ಹೆಸರಾಂತ ರೈಟರ್ ಸಾಂಗ್ ಮಾಡಿಸಿ, ಇದನ್ನ ಬರೆಸಿ ಅಂತ. ಅವರು ನೋಡಿದ್ರು, ಇದಕ್ಕಿಂತ ಸಾಹಿತ್ಯ ಬೇಕೇನ್ರಿ, ತುಂಬಾ ಚೆನ್ನಾಗಿ ಬರ್ಬಿಟ್ಟಿದ್ದೀರ ನೀವು ಇದೇ ಸಾಹಿತ್ಯ ಇಟ್ಬಿಡ್ಲಿ, ನಿಮ್ದೇ ಸಾಹಿತ್ಯ ಇರ್ಲಿ ಅಂತ. ಸೊ ಆಗ ನಾನು ಎಮಸ್ ಅಂಗಡಿ ಅಂತ ತೆಲುಗು ಮತ್ತು ಗಡಿಬಿಡಿಯ ಮತ್ತು ಒಂದು ಸಿನಿಮಾ, ಅದು ಒಬ್ಬ ಬಹಳ ಹೆಸರಾಂತ ಪೊಲಿಟಿಷಿಯನ್ಸ್ ಅವರು ಸತ್ತು ಹೋಗ್ತಾರೆ ಬಿಡಿ, ಅದೇನೋ ಆಗಿದೆ. ಬಹಳ ದೊಡ್ಡ ಲೀಡರ್ ಅವರು, ಆಂಧ್ರದಲ್ಲಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ಹೆಸರಿದ್ದಂತ ಒಬ್ಬ ಡಾನ್. ಅವರು ನಿರ್ಮಾಪಕರು. ಪ್ರಭಾಕರ್ ಚೌಧರಿ ಅಂತ ಹೇಳ್ಬಿಟ್ಟು MLA ನಿರ್ಮಾಪಕರು. ಸೊ ಎಲ್ಲಾ ಕತೆ ಆ ಎಮಸ್ ಅಂಗಡಿ ಅಂತಕ್ಕಂಥದ್ದು ನಡೀತು. ದ ಫಸ್ಟ್ ಟೈಮ್ ನಾನು ಸಾಹಿತ್ಯ ಬರೆದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟೆ, ಬಂದ್ ಮಾಡಲಿಲ್ಲ. ನಮ್ಮ ಲೋಕೇಶ್ ಅವರು ಬಂದ್ ಮಾಡಿದ್ರು, ಅರ್ಜುನ್ ಜನ್ಯ ಅವರು. ಫಸ್ಟ್ ಪಿಕ್ಚರ್ ಅವರು ಮರ್ತಿರ್ತಾರೆ, 20 ವರ್ಷ ಆಯ್ತು. ಆ ಸಿನಿಮಾ ಒಂದು 15 ಶೂಟ್ ನಿಂತು ಹೋಯ್ತು. ಅದ್ರ ನಂತರ ನಾನು ಬರೀಲಿಲ್ಲ ಸಾಹಿತ್ಯವನ್ನ. ಈಗ ನನಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಸಹಾಯ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಅದನ್ನ ನಾನು ಹೇಳ್ಬಾರ್ದು, ಎಲ್ಲ ಕೇಳಿದ್ರು. ಆಮೇಲೆ ಅಭಿಮಾನಿಗಳು ಅದನ್ನೆಲ್ಲ ಆ ಸಿನಿಮಾನ ವೀಕ್ಷಿಸಬೇಕು, ನೋಡಬೇಕು. ಹೀಗಾಗಿ ಈ ಸಿನಿಮಾಕ್ಕೆ ಒಂದೊಂದು ಹಂತದಲ್ಲಿ ಎಲ್ಲ ನನಗೆ ಜವಾಬ್ದಾರಿ. ಅವರು ಬಹಳ ಅಚ್ಚುಕಟ್ಟಾಗಿ, ತುಂಬಾ ಚೆನ್ನಾಗಿ, ಆಮೇಲೆ ತುಂಬಾ ಭಿನ್ನವಾಗಿ ಮಾಡಿದ್ರು. ನಾನು ಡಬ್ಬಿಂಗ್ ಅಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ನಾವ್ ಏನ್ ಹೇಳ್ಬೇಕು ಅವ್ರಿಗೆಲ್ಲ. ಸರ್ ಏನು ಹೇಳಕ್ಕಾಗಲ್ಲ. ಅವ್ರ ಪಾತ್ರ ನೋಡಿದ ತಕ್ಷಣವೇ ಅಪ್ಪ ಯಾರು ಮಗ ಯಾರು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಹಂಗೆ ಧ್ವನಿ ಬದಲಾಯಿಸ್ಬಿಟ್ಟು ಟಪ್ ಮಾಡ್ಕೊಟ್ರು. ನನಗೆ ಬಹಳ ಖುಷಿ ಆಯ್ತು. ನನ್ಗೆ ಹೇಳಿಕೆ ಆಗಿಲ್ಲ, ನನ್ಗೆಲ್ಲ ಒಂದೇ ತರ ಆಗ್ಬಿಡುತ್ತೆ ಅಂತ ಕೇಳಿದ್ರು. ಸರ್ ಧ್ವನಿ ಸ್ವಲ್ಪ ಯೋಚನೆ ಮಾಡ್ಬಿಡಿ, ನಾನು ನೋಡಿ ನೀವು ಅಂದ್ರು. ಸೊ ಅಪ್ಪ ಮಗ ಆಗಿ ತುಂಬಾ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ. ವಿಶೇಷವಾದಂತ ಕಾಸ್ಟ್ಯೂಮ್ಸ್ ಎಲ್ಲ ಸರ್ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಚಿತ್ರದ ಹೈಲೈಟ್ ಏನಂದ್ರೆ ಸಾಂಗ್ ಬರುತ್ತೆ, ಡೈಲಾಗ್ ಬರುತ್ತೆ, ಒಂದು ಪಲ್ಲವಿ ಬರುತ್ತೆ, ಇದು ಬಿಜೆ ಬರುತ್ತೆ, ಡೈಲಾಗ್ ಬರುತ್ತೆ, ಸಾಂಗು ಅದು ಸೇರ್ಕೊಂಡು ಬರ್ತಾ ಇರ್ತದೆ. ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲೇ ಕ್ಲೈಮ್ಯಾಕ್ಸ್ ಅನ್ನು ಮಾಡಿದ್ದೀನಿ ನಾನು.
ನವನೀತ್ ಅವರು, ಆಮೇಲೆ ನನ್ನ 4 ಜನ ಹುಡುಗರು ಕಣ್ಣುಗಳ ಥರ ಅವರು ಪಾಪ ಈ ಸಿನಿಮಾಕ್ಕೆ ರಥ ಚಕ್ರಗಳ ಥರ ಅವರು ಈ ಪಾತ್ರದಲ್ಲಿ ಎಲ್ಲ ತೊಡಗಿಸ್ಕೊಂಡ್ರು. ಅವರು ಬರೀ ಕಲಾವಿದರಾಗಿರ್ಲಿಲ್ಲ ಈ ಸಿನಿಮಾಕ್ಕೆ. ನಮ್ಮ ಮನು ಇರ್ಬೋದು, ಸನತ್ ಇರ್ಬೋದು, ಬುಲೆಟ್, ವಿಜಯ್, ಇವರುಗಳೆಲ್ಲ ಚಿತ್ರ ತಂಡದ ಜೊತೆಗೆ ಬರೆದಂಥವ್ರು. ಇಂಥ ಹುಡುಗರಿಗೆ ಅವಕಾಶಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಸಿನಿಮಾ ಚಿತ್ರರಂಗ ಕೂಡ ಯೋಚನೆ ಮಾಡಬೇಕಾಗ್ತದೆ. ಅತಿ ಶೀಘ್ರದಲ್ಲಿ ನನ್ನೊಂದು ತಮಿಳ್ ಸಿನಿಮಾ ಸೆಟ್ ಇರೋ ಸಾಧ್ಯತೆ ಇದೆ. ಎಲ್ಲ ಡಿಸ್ಕಸ್ ಎಲ್ಲ ನಡೀತಾ ಇದೆ. ನಿಮಗೆಲ್ಲ ಆಶೀರ್ವಾದ ಬೇಕು. ಹಾಗೆ ನನ್ನ ಹಿರಿಯ ನಿರ್ದೇಶಕರು ಸುಮಾರು ಸಿನಿಮಾಗಳನ್ನ ಹಿಟ್ ಅಂತ ಕೊಟ್ಟಂತವ್ರು, ವಿಷ್ಣುವರ್ಧನ್ ಸಿನಿಮಾಗಳ ಅನೇಕ ಕಥೆಗಳನ್ನ ನಾವು ತೆರೆ ಮೇಲೆ ತಂದಂಥವ್ರು ಜಯರಾಮ್ ರೆಡ್ಡಿ ಸಾರು, ಅವ್ರ ಮಾರ್ಗದರ್ಶನ ಕೂಡ ನನಗಿತ್ತು. ಹಾಗೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ನಾ ಹಿಂದೆ ಕೋ ಡೈರೆಕ್ಟರ್ ಮಾಡೋದು ಸುಮಾರು ಒಂದು 8 ಸಿನಿಮಾಗಳ ಜೊತೆಗೆ ಮಾಡಿದಂಥ ಮುತ್ತುರಾಜ್ ಅವರಿಗೆ ಈ ಚಿತ್ರದಲ್ಲಿ ಛಾಯಾಗ್ರಹಣ ಅವಕಾಶವನ್ನು ಕಲ್ಪಿಸ್ಕೊಟ್ಟೆ. ಭಜರಂಗಿ ಮೋಹನ್ ಅವರು ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಸಾಹಸ ಮಾಡಿದ್ದಾರೆ. ಮುತ್ತುರಾಜ್ ಅಂತ ಬಿಟ್ಟು ತುಂಬಾನೇ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಡಿಟ್ ಮಾಡಿಕೊಟ್ಟಿದ್ದಾರೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ, ಜೊತೆಗೆ ನನ್ನ ಜೊತೆಗೆ ಸಹ ನಿರ್ದೇಶಕರಾಗಿ ಅವರು ತುಂಬಾ ವರ್ಷಗಳಿಂದ ಕೆಲಸ ಮಾಡಿಕೊಟ್ಟಿದ್ದ ಹುಡುಗ ಇವತ್ತು ನಿಜಸ್ಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಧೀರಾಜ್, ನಮ್ಮ ತಾಂತ್ರಿಕರು ಎಲ್ಲರೂ ಕೂಡ ಒಂದು ಟೀಮ್, ಮನೆಯವರ ತರ 45 ದಿನಗಳ ಕಾಲ ನಿರಂತರವಾಗಿ ಶೂಟಿಂಗ್ ಆಯಿತು. ಎಲ್ಲ ಯಾವುದೇ ತರಹದ ತೊಂದರೆಗಳಿಲ್ಲದೆ ಅಚ್ಚುಕಟ್ಟಾಗಿ ಸಿನಿಮಾ ಮುಗಿಸಿ ಇನ್ನೇನು ನಾನು ಜೂನ್ 2nd ವೀಕಲ್ಲಿ ಬೆಳ್ಳಿ ತಲೆ ಮೇಲೆ ಬರಲಿಕ್ಕೆ ಸಿನಿಮಾ ರೆಡಿ ಇದೆ. ಈ ವಾರದಲ್ಲೇ ಅಷ್ಟೇ ಅಂತ ಹೇಳ್ಬಿಟ್ಟು ಪಾಪ ಏನೋ ಕೊಡು ಓಕೆ ನಾನು ಅಲ್ಲಿರ್ತೀನಿ, ನಾನು ಮಾಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಣ್ಣ ನನಗೆ ಯಾವುದೇ ತರದ್ದು ಈ ನಾಯಿಕೆ ಅಂದ್ರೆ ನಾವು ನೋಡ್ತಾ ಇದ್ದೆ. ನಾನು ಬಹುತೇಕ ದಕ್ಷಿಣ ಭಾರತದ ಹೆಸರಾಂತ ನಟಿಯರು ಆಕ್ಟ್ ಮಾಡುವಾಗ ನಾನು ಸಹ ನಿರ್ದೇಶಕನಾಗಿ ಸಹಾಯಕನಾಗಿ ಕೆಲಸ ಮಾಡಿ ನೋಡ್ತಿದ್ದೆ ಕೂಡ. ಅದು ಇತ್ತೇನೋ ಅನ್ಕೊಂಡೆ ನಾನು. ಇರ್ಲಿಲ್ಲ ಯಾವ್ದೋ ನಮ್ಮನೆ ಹುಡುಗಿ ಬಂದು ಆಕ್ಟ್ ಮಾಡ್ದಾಗ ಅನಿಸ್ತಾ ಇತ್ತು ನನಗೆ. ಆಮೇಲೆ ಏನ್ ಪ್ರಿಯಾಂಕ್ ಒಂದು ಕೆಲಸ ಮಾಡಮ್ಮ, ನೀನು ಬಾ ನೀನು ಜೊತೆಗೆ ಅಂತ ಬಿಟ್ಟು ಮನೆಯವರಿಗೆಲ್ಲ ಪರಿಚಯ ಮಾಡ್ತಿದ್ದೆ. ಆಂಟಿ ಎಲ್ಲರೂ ಬೆರೆತು ಹೋಗ್ಬಿಡ್ತಿದ್ರು. ಸೊ ಹೀಗಾಗಿ ಈ ಚಿತ್ರದಲ್ಲಿ ಒಳ್ಳೆ ಪಾತ್ರ, ಇದರಲ್ಲಿ ಕೂಡ ಅವ್ರದ್ದು ಡ್ಯೂಯಲ್ ರೋಲ್ ಇದೆ. 2 ಪಾತ್ರಗಳು ಬರ್ತದೆ. ಮೊದಲನೇ ಪಾತ್ರ ಬಹಳ ಸೌಮ್ಯವಾದ ಪಾತ್ರ, ಕತೆ ಹೇಳೋದಿಲ್ಲ. 2ನೇ ಪಾತ್ರ ರಗಡು ಲುಕ್ ಇದೆ. ಅವ್ರು ಹೇಳಕ್ಕಾಗಲ್ಲ, ಅವರು ಅಂತ ಬಿಟ್ಟು ಆ ರೀತಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಅಷ್ಟೊಂದು ಸುಂದರವಾದ ಒಂದು ಬೊಂಬೆಯನ್ನ ಅತ್ಯಂತ ಖರಾಬಾಗಿ ಇಷ್ಟು ತೋರ್ಸಕ್ ಸಾಧ್ಯನೋ ಅಷ್ಟು ಖರಾಬಾಗಿ ಅವ್ರನ್ನ ಚಿತ್ರಿಸಿದ್ದೀನಿ. ನೀವೆಲ್ಲ ನೋಡ್ಬೇಕು ಅಂತ ಹೇಳಿ ನೋಡಿ ಆಶೀರ್ವದಿಸ್ಬೇಕು. ಇನ್ನೇನಿದೆ ಸಾಕಷ್ಟು ಟೈಮ್ ಆಗ್ತದೆ. ಇಷ್ಟ ಹೇಳಿ ನನ್ನ ಮಾತು ಜೈ ಹಿಂದ್. ಮಾಡುವಾಗ ನನ್ನ ಜೊತೆ ಇದ್ದವರು ನಾಗರಾಜ್ ಮತ್ತೆ ಶಿವಕುಮಾರ್ ಕುಟ್ಟಿಯವರು ನಿರ್ದೇಶಕರ ಮನೆಯಲ್ಲೇ ಸುಮಾರು 15 ದಿವಸ ಠಿಕಾಣಿ ಕೂಡಿದ್ವಿ. ಆಗ ನಮಗೆ ಎಷ್ಟು ಚೆನ್ನಾಗಿ ಆದರಾತಿಥ್ಯ, ಬಗೆಯ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟಂಥವರು ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಕುಸುಮ ಅವರು. ಆ ಮೇಡಮ್ ಒಂದು ಚೂರು ಇಷ್ಟು ಜನಕ್ಕೆ ಊಟ ಹಾಕಬೇಕು ಅನ್ನೋದು ಯಾವುದೇ ಇದಿಲ್ಲ. ಅವರೇ ಸ್ವತಃ ಅಡುಗೆ ಮಾಡಿಕೊಂಡು, ಜೊತೆಗೆ ಅವರ ಸೊಸೆಯರು ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ರು. ಅವರೆಲ್ಲ ನಮ್ಮನ್ನ 15 ದಿವಸ ಒಳ್ಳೆ ರೀತಿಯ ಊಟ ಹಾಕಿ ನಾವೆಲ್ಲ ದಪ್ಪಗಾಗೋ ಥರ ಮಾಡೋದು. ಚೆನ್ನಾಗಿ ತಿಂದು ಒಂದು ಒಳ್ಳೆ ಅನುಭವ ಅದು. ಬೆಳಿಗ್ಗೆ ಎದ್ದರೆ ವಾಕಿಂಗ್ ಹೋಗ್ತಾ ಇದ್ವಿ ನಾನು ಮತ್ತೆ ಡೈರೆಕ್ಟ್ರು, ಯಾಕಂದ್ರೆ ತಿಂದಿದ್ದು ಕರಗಿಸ್ಬೇಕಲ್ಲ. ಹಾಗೆ ಈ ಚಿತ್ರದಲ್ಲಿ ಮೇಘನಾ ಹಳಿಯಾಳ ಬಂದಿದ್ದಾರೆ. ಎಲ್ಲಿಮ್ಮ ಬನ್ನಿಮ್ಮ, ಅಲ್ಲಿ ನಿಂತಿದ್ದಾರೆ ಮೇಘನಾ ಹಳಿಯಾಳ. ದರ್ಶನ್ ಬಂದಿದ್ದಾನ? ದರ್ಶನ್ ನಾರಾಯಣ್ ಬಂದಿಲ್ಲ. ಆಮೇಲೆ ಚೇತನ್ ನಾಯಕ್ ತುಂಬ ಸಿನಿಮಾಗಳಿಗೆ ಹಾಡ್ತಾ ಇರ್ತಾನೆ, ಕನ್ನಡದಲ್ಲಿ ತುಂಬ ಹಾಡಿದ್ದಾನೆ, ಆದರೆ ಇನ್ನೂ ಸರಿಯಾಗಿ ಗುರುತಿಸಲಿಲ್ಲ ಯಾರು. ಆ ಚೇತನ್ ನಾಯಕ್ ಹಾಡಿದ್ದಾನೆ, ಮತ್ತು ಶ್ವೇತಾ ಪ್ರಭು ಅವರು ಹಾಡಿದ್ದಾರೆ. ಯಾರು ಬಂದಿದ್ರೆ ನಿಂತ್ಕೊಳ್ಳಿ. ಆಮೇಲೆ ರಿಷಬ್ ಮೆಹ್ತಾ ಅಂತ, ಈತ ಮೂಲತಃ ರಾಜಸ್ಥಾನಿ ಆದರೂ ಕೂಡ ಕನ್ನಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೀಬೋರ್ಡ್ ನುಡಿಸ್ತಾನೆ, ಚೆನ್ನಾಗಿ ಹಾಡ್ತಾನೆ. ಹೀಗಾಗಿ ನಾವು ಏನು ಮಾಡಿದ್ವಿ, ಎಲ್ಲ ಇಲ್ಲೇ ಸ್ಥಳೀಯ ಗಾಯಕರನ್ನೇ ನಾವು ಇದರಲ್ಲಿ ಹಾಡಿಸಿದ್ವಿ. ಆಮೇಲೆ ಈ ವೀರಗಾಸೆಯ ಹಾಡುವಾಗ ನನಗೆ ಅನಿಸಿದ್ದು ನಮ್ಮ ವಿಷ್ಣು ರಾಮನ್ ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ SPB ಅವರ ರೀತಿಯಲ್ಲಿ ಹಾಡ್ತಾ, ಸ್ವತಃ ಬೇರೆ ಚಿತ್ರಗಳಿಗೆ ಅವ್ರದೇ ಒಂದು ಧ್ವನಿಯಲ್ಲಿ ಹಾಡ್ತಾ ಇದ್ದಂತಹ ಎಲ್ಲರಿಗೂ ಗೊತ್ತು. ವಿಷ್ಣು ರಾಮನ್ ಅಂದರೆ ಎಲ್ಲರಿಗೂ ಗೊತ್ತು. ಅವರು ಇದರಲ್ಲಿ ಹಾಡಿದ್ದಾರೆ. ಹೀಗೆ ಗಾಯಕಿಯರೆಲ್ಲ ಬಳಗ ನಮ್ಮ ಕನ್ನಡದವ್ರದ್ದೇ ಆಗಿದೆ. ಹಾಗೆ ಕೆಲಸ ಮಾಡ್ತಾ ನಮಗೆ
ನನ್ನ ಮೇಲೆ ನಮ್ಮ ಡೈರೆಕ್ಟರ್ ದೃಷ್ಟಿ ಏನೋ ಬಿತ್ತು, ನಿಮ್ಗೆ ಏನಾದ್ರು ಸುಮ್ಮನೆ ಮಾಡಬಾರ್ದು, ನಿಮ್ಗೆ ಆ್ಯಕ್ಟಿಂಗ್ ವಿಶೇಷವಾಗಿ ಕೊಡಬೇಕು ಅಂತ ನನಗೊಂದು ವಿಶೇಷ ಗೆಟಪ್ ಕೊಟ್ಟರು. ನಾನು ಫೋಟೋ ನೋಡಿದಾಗ ನನ್ನ ಗುರುತು ನನಗೆ ಸಿಗಲಿಲ್ಲ, ಆ ಥರದ್ದು ಗೆಟಪ್ ಕೊಟ್ಟರು. ಅದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಪಟ್ಟು, ಇನ್ನೊಂದು ಏನಂದರೆ ಡೈರೆಕ್ಟ್ರು ಏನು ಹೇಳಿಕೊಟ್ರು ಅದೇ ಥರ ಮಾಡಿದ್ರಿ. ಅದೇನಾದ್ರು ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟ್ ಆದರೆ ಹಾಗಾಗಿಲ್ಲ, ಅವ್ರು ತುಂಬ ಚೆನ್ನಾಗಿ. ಆಮೇಲೆ ಸ್ವತಃ ಡೈರೆಕ್ಟ್ರು ಒಂದು ಪಾತ್ರ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಋಷಿಯ ಪಾತ್ರ ಮಾಡಿದ್ದಾರೆ ಅವ್ರದ್ದು ಕೂಡ ಗುರುತು ಸಿಗಲ್ಲ. ಹೀಗೆ ನಾವು ಇದರಲ್ಲಿ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ಡೈರೆಕ್ಟರ್ ಒಂದು ತುಡಿತ. ಇನ್ನೊಂದು ಡೈರೆಕ್ಟ್ರದ್ದು ಮತ್ತೆ ನಂದು ಪರಿಚಯ ಹೇಳಬೇಕು ಅಂತಂದ್ರೆ, ನಾನು ಕಾಶಿನಾಥ್ ಸರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾಗ ನಮಗೆ ಪರ್ಮನೆಂಟ್ ಆಗಿ ಫೋಟೋಗ್ರಾಫರು ವಾಲಿ ಸಜ್ಜನರಾವ್ ಸರ್ಕಲ್ ಅಲ್ಲಿ, ನಿಮಗೆ ಹೆಚ್ಚಿನವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅಲ್ಲಿ ಸಜ್ಜನರಾವ್ ಸರ್ಕಲ್ ಅಲ್ಲಿ ವಾಲಿ ಸ್ಟುಡಿಯೋ ಅಂದ್ರೆ ಫೇಮಸ್. ನಮ್ದು ಅಡ್ಡ ಅದು, ಕಾಶಿ ಶಿಷ್ಯರೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು, ಯಾಕಂದ್ರೆ ಅವರು ಫೋಟೋ ಪ್ರಿಂಟ್ ಹಾಕೋದು ಲೇಟು, ನಾವು ಹೋಗಿ ಕಾಯ್ಬೇಕು, ದಿನಗಟ್ಟಲೆ ಕಾಯ್ಬೇಕು. ಆಗ ಒಂದು ಚಿಕ್ಕ ಹುಡುಗ ಅಲ್ಲಿ ಆ ನೆಗೆಟಿವ್ ನ ಕ್ಲೀನ್ ಮಾಡೋದು, ನೆಗೆಟಿವ್ ಆಗೆಲ್ಲ ನೆಗೆಟಿವ್ ಅನ್ನ ಒಂದು ಸೊಲ್ಯೂಷನ್ ಅಲ್ಲಿ ಹಾಕಿ ಕ್ಲೀನ್ ಮಾಡಿದ, ಅದಕ್ಕೊಂದು ಅಸಿಸ್ಟೆಂಟ್. ಆ ಹುಡುಗನೇ ಈ ನಮ್ಮ ವಸಂತ್ ಕುಮಾರ್ ಅವರು ಇವತ್ತು ನಿರ್ದೇಶಕರಾಗಿ ಈ ಚಿತ್ರ ಮಾಡ್ತಿರೋದು ಅಂತ ನನಗೆ ಬಹಳ ಖುಷಿಯಾಗಿದೆ. ನಮ್ದು ಅದು ಆ ಥರ ಸಂಬಂಧಗಳು, ಹಳೆ ಸಂಬಂಧಗಳು. ಆಮೇಲೆ ನಿರ್ಮಾಪಕರನ್ನ ನಾನು ನವರತ್ನಗಳು ಅಂತ ಕರಿತೀನಿ. ಯಾಕಂದ್ರೆ ನವರತ್ನ ಅಂದ್ರೆ ಅದು ಬಹಳ ಶ್ರೇಷ್ಠವಾದ್ದು. ಇವರು ಹೇಗಿರ್ತಿದ್ರು ಅಂದ್ರೆ, ಇವ್ರು ಆಕ್ಚುಲಿ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಶ್ರೀಮಂತಿಕೆಯಿಂದ ಪೋಸ್ಗಳೆಲ್ಲ ಕೊಟ್ಕೊಂಡು ಇರ್ಬೋದಾಗಿತ್ತು. ಅದು ಏನೂ ಇಲ್ಲ, ಬಹಳ ಡೌನ್ ಟು ಅರ್ತ್, ಬಹಳ ಸಹಜವಾಗಿ ನಾವು ಕೆಲಸ ಮಾಡ್ತಿದ್ದಾಗ ಬಂದು ನೋಡೋರು, ನೋಡ್ಬಿಟ್ಟು. ಕನ್ನಡ ಫಿಲ್ಮನ್ನು ಹಾಡಿದ್ದೇನೆ, ಮಾಮೂಲಿ ಡ್ಯೂಯೆಟ್ಟು, ಪ್ಯಾಥೋ ಹಾಡು ಎಲ್ಲ ಹಾಡಿದೆ. ಬಟ್ ಈ ಚಿತ್ರದಲ್ಲಿ ಒಂದು ವಿಭಿನ್ನವಾದ ಹಾಡನ್ನು ನನಗೆ ಹಾಡಲು ಅವಕಾಶ ಕೊಟ್ಟಂತ ಇಡೀ ಚಿತ್ರ ತಂಡಕ್ಕೆ ನನ್ನ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. ಅದರಲ್ಲೂ ಮನೋಹರ್ ಸರ್ ಅವರು, ಅವರ ಹೃದಯವಂತಿಕೆ ಏನಂದ್ರೆ, ಅವರು ಯಾವುದೇ ಚಿತ್ರ ಮಾಡಿಕೊಂಡು ನನ್ನ ನೆನಪಲ್ಲಿ ಇಟ್ಕೊಂಡು ಇಷ್ಟೊಂದು ನೀವು ಒಂದು ಹಾಡಾಡಿ ಅಂತ ಹಾಡುತ್ತಾರೆ. ಇದು ನನ್ನ 3ನೇ ಚಿತ್ರ ಅಂತ ಹಾಡುತ್ತೆ. ಭಾಳ ಹಿಂದೆ ಶಿವರಾಜ್ ಕುಮಾರ್ ಒಂದು ಸಾಂಗ್ ಹಾಡಿದ್ದೆ. ಅಂದರೆ ಇನ್ನೂ ಹಲವಾರು ನನ್ನ ಅವಕಾಶ ಕೊಟ್ಟಂತಹ ಹಿರಿಯ ವ್ಯಕ್ತಿಗಳು ಮನೋಹರ್ ಸರ್ ಅವರು, ಮತ್ತು ನಮ್ಮ ವಸಂತ್ ಕುಮಾರ್ ಅವರು ನನ್ನ ಗಾನ ಅಪಾರ ನಂಬಿಕೆ ಇಟ್ಟು ವಿಷ್ಣುವನ್ನು ಚೆನ್ನಾಗಿ ಹಾಡಿದ್ರೆ ಹುರಿದುಂಬಿಸಿ ನನ್ನ ಹಾಡುತ್ತಂಥ ವ್ಯಕ್ತಿಗಳು ವಸಂತ್ ಕುಮಾರ್ ಅವರು. ನೋಡಿ, ಈ ಚಿತ್ರ ಇನ್ನು ಅತ್ಯಂತ ಯಶಸ್ಸನ್ನು ಕಾಣಲಿ. ಕೆಲಸ ಮಾಡಿದಾಗ ಎಲ್ಲ ತಾಂತ್ರಿಕ ವರ್ಗದವರೆಲ್ಲ ಬೆಳಕಿಗೆ ಬರಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ, ಮಾಧ್ಯಮ ವರ್ಗದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಈ ಚಿತ್ರ ಬೋಸ್ಟ್ ಮಾಡಿದ್ದ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ವಿಷ್ಣು ಸರ್. ಪ್ರಾಜೆಕ್ಟ್ಗಳಿಗೆ ಹಾಡಿದ್ದೀನಿ ನಾನು, ತುಂಬ ಒಳ್ಳೆ ಸಾಂಗ್ಗಳನ್ನ. ಹಾಗೆ ನಾನು ಚಿಕ್ಕವಳಿದ್ದಾಗಿಂದ ಮುತ್ತ 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 ಚಿನ್ನಾರಿ ಮುತ್ತ ಅಂತ ಹಾಡ್ಕೊಂಡು ಅವ್ರ ಅಭಿಮಾನಿ ನಾನು. ಅವ್ರ ಹಾಡುಗಳನ್ನೆಲ್ಲ ಹಾಡ್ತಿದ್ದೆ, ಈಗಲೂ ಹಾಡ್ತಿರ್ತೀನಿ. ಸೊ ಅವರು ಅಭಿನಯಿಸಿರುವಂತಹ ಒಂದು ಚಿತ್ರಕ್ಕೆ ನನಗೆ ಹಾಡೋ ಒಂದು ಭಾಗ್ಯ ಸಿಕ್ಕಿದೆ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಹಾಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ಮನೋಹರ್ ಸರ್ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಮತ್ತೊಮ್ಮೆ. ಹಾಗೆ ಈ ಹಾಡನ್ನ ಅವರು ಬಂದು ಕತೆ ಹೇಳಿದಾಗ ಅವರು ಉಮಾಶ್ರೀ ಲೆವೆಲಲ್ಲಿ ಹೇಳಿದ್ರು ನನಗೆ. ಉಮಾಶ್ರೀ ಲೆವೆಲಲ್ಲಿ ನಾನು ಮಾಡೋಕ್ಕಾಗಲ್ಲ, ಹತ್ರ ಇದೆ ಕತೆ, ನನಗೆ ಅದು ಕಷ್ಟ ಆಗುತ್ತೆ. ಯಾಕಂದ್ರೆ ಒಬ್ಬರು ಉಮಾಶ್ರೀ ಆಲ್ರೆಡಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ ಲೆವೆಲಲ್ಲಿ ಅವ್ರ ಸ್ಟೋರಿ ಹೇಳಿದಾಗ ನಾನು ಅದು ಮಾಡೋಕ್ಕಾಗಲ್ಲ ಸರ್, ಉಮಾಶ್ರೀನ ಮೈಂಡಲ್ಲಿ ಇಟ್ಕೊಂಡ್ರೆ ನಾನು ಅದು ಆಕ್ಟ್ ಮಾಡೋಕ್ಕಾಗಲ್ಲ, ನವನೀತವಾಗಿ ಆಕ್ಟ್ ಮಾಡ್ತೀನಿ ಅಂತ ಅಂದಾಗ ಹಾಗೆ ಮಾಡಮ್ಮ ಅಂತ ಹೇಳಿ ನಾನು ತುಂಬಾ ಎಂಕರೇಜ್ ಮಾಡಿ ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ವಿಜಯ್ ಸರ್ ಅವರು ಕೂಡ ಕೋಪರೇಟ್ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಹೀರೋಯಿನ್ ಅವರು ಕೂಡ ಚೆನ್ನಾಗಿ ಜೊತೆ ಮಾಡಿದ್ದಾರೆ. 2 ಪಾತ್ರ ಅಂದ್ರೆ ನಾನು ಅಜ್ಜಿಯಾಗಿಯೂ ಮಾಡಿದ್ದೀನಿ ವಿಜಯ ರಾಘವೇಂದ್ರ ಸರ್ಗೆ, ಹಾಗೆ ನಾನು ಮದರ್ ಆಗಿನೂ ಮಾಡಿದ್ದೀನಿ. ನನಗೆ ತುಂಬಾ ಸಂತೋಷ ಆಗಿದೆ. ಹಾಗೆ ಈ ಪಿಕ್ಚರ್ನ ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ ಯಶಸ್ವಿ ಮಾಡಬೇಕು ಅಂತ ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನವನೀತಾ ಮೇಡಮ್, ಥ್ಯಾಂಕ್ ಯು. ಚಿತ್ರನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಮತಾ ಮೇಡಮ್ ಒಂಚೂರು ಮಾತಾಡಿದ್ರೆ ಕತೆ ಬಿಟ್ಟು ಕೊಟ್ಬಿಟ್ಟಿರೋರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಮತಾ ಮೇಡಮ್, ಥ್ಯಾಂಕ್ ಯು. ನಾನು ವಸಂತ ಕುಮಾರ್ ಅನ್ನೋ ಒಬ್ಬ ಗೆಳೆಯನಿಗಾಗಿ ಇಡೀ ನವರತ್ನಗಳು ಸೇರಿ ಮಾಡಿದಂಥ ಸಿನಿಮಾ. ತುಂಬ ಕಾಲಗಳಿಂದ ಸಿನಿಮಾ ಕ್ಷೇತ್ರದಲ್ಲೇ ದುಡಿದಂಥ ವಸಂತ ಕುಮಾರ್ ಅವರ ಕನಸು ಈ ರುದ್ರಾಭಿಷೇಕದಿಂದ ಆಗಿದೆ. ಹಾಗೆ ನಮ್ಮನ್ನೆಲ್ಲ ಆಯ್ಕೆ ಮಾಡಿ
ಅತ್ಯುತ್ತಮವಾಗಿ ನಮ್ಮನ್ನೆಲ್ಲ ನೋಡಿಕೊಂಡು ನಡೆಸ್ಕೊಂಡು ಪಾತ್ರಗಳನ್ನ ಕೊಟ್ಟು ಪಾತ್ರ ಪೋಷಣೆ ಮಾಡಿ ನಮ್ಮನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಂದು ಕೂಡ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಬರ್ತದೆ, ತಂದೆ ಪಾತ್ರ ಮತ್ತು ಮಗನ ಪಾತ್ರದಲ್ಲಿ ಬರುತ್ತೆ. ಇದು ಇವತ್ತೊಂದು ಸಿನಿಮಾ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆದ್ದರಿಂದ ನಿಜವಾಗ್ಲೂ ಮನೋಹರ್ ಸರ್ ಭಾಳ ಅತ್ಯಮೂಲ್ಯವಾಗಿ ಮಾತಾಡಿದ್ರು. ಹಾಗೆ ಹಾಡುಗಾರನ್ನು ಕೂಡ ಪರಿಚಯ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ, ಅದರಲ್ಲೇ ಎರಡು ಮಾತಿಲ್ಲ. ಎಲ್ಲ ಒಟ್ಟಾಗಿ ಸೇರಿ ಮಾಡುವಂಥದ್ದು, ಎಲ್ಲರೂ ಅಭಿನಯ ಮತ್ತೊಂದು ಮತ್ತೆ ಟೆಕ್ನಿಕಲ್ ಕ್ರೂ ಮತ್ತು ಹುಡುಗರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ಪಾತ್ರ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಕನಸಿತ್ತು, ಕನಸಂದ್ರೆ ಸಾಮಾನ್ಯ ಎಲ್ಲ ನಿಮ್ಮದು ಪಾತ್ರದಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟವಾದ ಪಾತ್ರ ಯಾವ್ದಾದ್ರು ಮಾಡಬೇಕು ಅನಿಸ್ತಾ ಇದೆಯಾ ಅಂತ ಒಳಗಡೆ ಇತ್ತು, ಹೊರಗಡೆ ಸುಳ್ಳು ಹೇಳ್ತಿದ್ವಿ. ಇಲ್ಲ ಪಾತ್ರಗಳು ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಸಂತೋಷ ಇದೆ ಅಂತ. ನೀವೇ ಮ್ಯೂಸಿಕ್ ಮಾಡಬೇಕು, ನವಗ್ರಹಗಳೇ ಪ್ರೊಡ್ಯೂಸ್ ಮಾಡಬೇಕು. ಸೊ ನವರತ್ನಗಳೇ ಪ್ರೊಡ್ಯೂಸ್ ಮಾಡಬೇಕು ಸರ್. ಹೌದು ಸರ್. ಸೊ ಹಾಗಾಗಿ ಇವತ್ತಿನ ಈ ಹಾಡು ಅಣ್ಣವರು ಮಹಾರಾಜರ ಬಗ್ಗೆನೂ ಹಾಡು ಹೇಳಿದ್ದಾರೆ. ನಾರಾಯಣ ಗುರು ಅಂತ ದಾರ್ಶನಿಕರ ಬಗ್ಗೆ, ದೇವರು ದಾರ್ಶನಿಕರು ಯಾರನ್ನೂ ಬಿಟ್ಟಿಲ್ಲ ಅಣ್ಣವರು. ಹಾಗಾಗಿ ಮನೆಗಳಲ್ಲಿ ಇವತ್ತು ನಾವು ರಾಜ್ಕುಮಾರ್ ಧ್ವನಿನ ಕೇಳ್ತಾ ಇದ್ದೀವಿ. ಆ ಸಂತೋಷ ಎಲ್ಲರೂ ಸಿಗ್ತಾನೆ ಇದೆ. ಆ ಒಂದು ಪರಂಪರೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇರೋದು ವಿಜಯ ರಾಘವೇಂದ್ರ ಸರ್. ದಯವಿಟ್ಟು ಆ ಪರಂಪರೆಯನ್ನು ಮುಂದುವರಿಸಿ ನೀವು ಹಾಡುಗಳಾಡಿ, ಸಿನಿಮಾ ಅಲ್ಲದೆ ಬೇರೆ ಬೇರೆ ಹಾಡುಗಳನ್ನಾಡಿ ಜನಗಳನ್ನ ತಲುಪಿ ಸರ್. ಥ್ಯಾಂಕ್ ಯು. ಪೌರಾಣಿಕ ಗೇಟಪ್ ಸರ್, ಕ್ಲೈಮ್ಯಾಕ್ಸ್ ಅಲ್ಲಿ ಪೌರಾಣಿಕದಲ್ಲೇ ಹೋಗುತ್ತೆ ಸರ್. ಸುಮಾರು ಹೊತ್ತಿದೆ, 10 ನಿಮಿಷ ಇದೆ ಸರ್. 10 ನಿಮಿಷ ವರ್ಣ ಬರಲ್ಲ, ನಾಟಕದ ಸಿನಿಮಾದೊಳಗಡೆ ನಾಟಕದ ರೂಪದಲ್ಲಿ ಬರುತ್ತೆ ಸರ್. ಸೊ ಹಾಗಾಗಿ ಇಷ್ಟೊತ್ತು ನನ್ನ ಮಾತನ್ನ ಕೇಳೋದಕ್ಕೆ ತಾವೆಲ್ಲರೂ ಧನ್ಯವಾದಗಳು. ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ಕಾರ್ಯಕ್ರಮಕ್ಕೆ ಮತ್ತೆ ಮನವಿ, ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪ್ರಯತ್ನನೇ ಪಡ್ತೀನಿ. ಆದರೆ ಸಮಯದ ಅಭಾವದಿಂದಾಗಿ ಬರೋಕ್ಕೆ ಸಾಧ್ಯ ಆಗಲ್ಲ. ಸಮಯ ಸಿಕ್ಕಿದ್ರೆ ನಾನು ಬಂದೇ ಬರೋನು. ಹಾಗಾಗಿ ಇವತ್ತು ಈ ತಂಡಕ್ಕೆ ಬರಲೇಬೇಕಾಗಿತ್ತು, ಸಮಯ ಸಿಕ್ಕಿತ್ತು, ಬಂದಿದ್ದೀನಿ. ಧನ್ಯವಾದಗಳು ಸರ್ ಎಲ್ಲರೂ. ನಮಸ್ಕಾರ. 2 ವರ್ಷ ಆಗಿತ್ತು ಸರ್ ಬರ್ದೇನೆ. ಇಲ್ಲ, ಉಡಾಳ ಬಂದಿದ್ದೆ ಸರ್, ಉಡಾಳ ಸಿನಿಮಾ ಬಂದಿದ್ದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾ ತಮ್ಮ ಕನಸಿನ ಪಾತ್ರ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ಈಗ ನಮ್ಮ ಚಿತ್ರದ ನಾಯಕ ನಟಿ ಪ್ರಿಯಾಂಕಾ ಥಿಮೇಶ್. ಇಷ್ಟೊತ್ತು ಪರಿಚಯ ಮಾಡ್ಬೇಕಾದ್ರೆ ಬಬ್ಲಿ ಹೀರೋಯಿನ್, ಕ್ಯೂಟಿ ಪೈ ಅಂತ ಹೇಳಿದೆ. ಈ ಸಿನಿಮಾ ನೋಡಿದ್ಮೇಲೆ ಅವ್ರ ಇಮೇಜ್ ಚೇಂಜ್ ಮಾಡುವಂತಹ ಪಾತ್ರ ಇದೆಯಂತೆ. ಪ್ರಿಯಾಂಕಾ ದಯಮಾಡಿ ವೇದಿಕೆಗೆ ಬರಬೇಕು. ಏನು ಸಸ್ಪೆನ್ಸ್ ಇಟ್ಟಿದ್ದೀರಿ ತಮ್ಮ ಪಾತ್ರದ ಮೂಲಕ, ಎಷ್ಟು ಇಷ್ಟ ಆಗ್ತೀರಿ, ಎಷ್ಟು ಜನ ಕಷ್ಟ ಆಗ್ತೀರಿ ಈ ಪಾತ್ರದ ಮೂಲಕ ಅಂತ ತಾವೇ ಹೇಳ್ಬೇಕಿದೆ. ಪ್ರಿಯಾಂಕಾ ಥಿಮೇಶ್ ಆನ್ ಸ್ಟೇಜ್ ಪ್ಲೀಸ್. ರುದ್ರಾಭಿಷೇಕಂ, ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ತೆ. ಇವಾಗ ತಾನೇ ಸಾಂಗ್ ನೋಡಿದೆ. ನಾನು ಇವಾಗಲೇ ಕೇಳಿದ್ದೆ ಸಾಂಗ್ ಶೂಟ್ ಮಾಡಬೇಕಾದ್ರೆ. ಆಫ್ ವಿಜುವಲ್ ನೋಡಿ ತುಂಬ ಚೆನ್ನಾಗಿದೆ. ಫುಲ್ ವಿಡಿಯೋ ಯಾವಾಗ ಬಿಡ್ತಿದೆ ಸರ್? ತುಂಬ ಚೆನ್ನಾಗಿದೆ. ಮನೋಹರ್ ಸರ್ ಇದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇವನ್ ಇನ್ನೊಂದು ಸಾಂಗ್ ಇದೆ, ಅದಕ್ಕೆ ನಾವು ಡಾನ್ಸ್ ಎಲ್ಲ ಮಾಡಿದ್ದೀವಿ. ಆ ಸಾಂಗು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ರುದ್ರಾಭಿಷೇಕ ಬಗ್ಗೆ ನಾನು ಒಪ್ಪಿಗೆ ಮಾಡಬೇಕಾದ್ರೆ ನನಗೊಂದು 3 ಪಾಯಿಂಟ್ಸ್ ಇತ್ತು. ಒಂದು, ರಾಘವ್ ಸರ್ ಫೋನ್ ಮಾಡಿ ಪ್ರಿಯಾ ಇದೊಂದು ಸಿನಿಮಾ ಇದೆ, ಒಮ್ಮೆ ಕತೆ ಕೇಳು ಅಂತ ಅಂದರು. ಶೋರ್ ಸರ್ ಅಂತ ಅಂದೆ. ಆವಾಗ ನನಗೆ ನಿರ್ದೇಶಕರು ಫೋನ್ ಮಾಡಿದಾಗ ಸರ್ ಬನ್ನಿ ಕತೆ ಕೇಳ್ತೀನಿ ಅಂತ ಅಂದಾಗ, ಅವ್ರು ಮಾತಾಡಬೇಕಾದ್ರೆ ಕತೆ ಮುಗಿಯೋಷ್ಟೊತ್ತಿಗೆ ನನ್ನ ಮನಸ್ಸಲ್ಲೇ ನಾನು ಸರ್ ಪ್ಲೀಸ್ ಈ ಸಿನಿಮಾನ ನನಗೆ ಬೇಡ ಅಂತಲೇ ಹೇಳ್ಬೇಡಿ, ನನಗೆ ಬೇಕೇ ಬೇಕು ಅನ್ನೋಷ್ಟು ಇಷ್ಟ ಆಯಿತು. ಕಾರಣ ಈ ಸಿನಿಮಾದಲ್ಲಿ ಒಂದು, ನಾನು ಶಿವನ ಭಕ್ತೆ, ಶಿವನ ಬಗ್ಗೆ ತುಂಬ ವಿಷಯಗಳಿದೆ. ಎರಡನೇದು, ಎಲ್ಲ ಕಲಾವಿದರಿಗೂ ಸಿನಿಮಾ ಮಾಡಬೇಕಾದ್ರೆ ಒಂದು 4-5 ಸೀನಲ್ಲಿ ಬಂದ್ಬಿಟ್ರೆ ಸಾಕು ಅನ್ಸುತ್ತೆ. ಬಟ್ ಕೆಲವೊಮ್ಮೆ ಫುಲ್ ಸಿನಿಮಾ ನಮಗೆ ಅವಕಾಶ ಸಿಕ್ಕಿದಾಗ ನಮ್ಮ ಪರ್ಫಾರ್ಮೆನ್ಸ್ನ ಆಡಿಯನ್ಸಿಗೆ ರೀಚ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಾನು ಇಷ್ಟು ಒಂದು 4-5 ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ನನಗೆ ಒಂದು ಸ್ವಲ್ಪ
ಜಾಸ್ತಿ ಒತ್ತಡ ಅಂದ್ರೆ ತುಂಬಾ ಜಾಸ್ತಿ ಅವಕಾಶ ಇದೆ. ಬಿಕಾಸ್ 2 ಪಾತ್ರದಲ್ಲಿ ನಾನು ಕೂಡ ಇದ್ದೀನಿ. ಇಲ್ಲಿ ಬರೋ ಪ್ರತಿಯೊಬ್ರು 2 ಪಾತ್ರ ಅಂತಾರೆ, ಅದ್ರಲ್ಲಿ ನಾನು ಕೂಡ ಇದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ, ಇನ್ನೊಂದು ಸಿಟಿ ಹುಡುಗಿಯಾಗಿ. ಬಟ್ ಡಬಲ್ ಆಕ್ಟಿಂಗ್ ತರನೇ ಇರುತ್ತೆ. ಬಟ್ ನಾನು ಒಂದೇ ಸ್ಕ್ರೀನಲ್ಲಿ ಇಬ್ರು ಕಾಣಿಸಲ್ಲ. ಒಟ್ಟು ನನಗೆ ಅವಕಾಶ ಸಿಕ್ತು 2 ರೀತಿಯಲ್ಲಿ ಒಂದೇ ಸಿನಿಮಾದಲ್ಲಿ ನೋಡೋ ಅಂಥದ್ದು. ಅದನ್ನ ಕೇಳಿದ ತಕ್ಷಣ ಅಯ್ಯೋ ಇದು ನಾವು ಬಿಟ್ರೆ ಸಿಗಲ್ಲ ಈ ತರ ಅವಕಾಶಗಳು ಕೆಲವೊಮ್ಮೆ ಕಲಾವಿದರಿಗೆ ಅಂತ ಹೇಳಿ ಅದು ಬಹಳ ಖುಷಿಯಾಗಿದ್ದ ವಿಷಯ ಫಸ್ಟ್. ಆಮೇಲೆ ನನಗೆ ರಾಘು ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು ನನಗೆ, ನಾವು ಚಿಕ್ಕ ವಯಸ್ಸಿಂದನೂ ಸರ್ ಮತ್ತೆ ಹೇಳ್ಬಿಡಿ, ನಾವು ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟಪಟ್ಟು ಬಂದಿರೋದು. ಸೊ ನಮಗೆ ರಾಘು ಸರ್ ಜೊತೆ ಅವಕಾಶ ಸಿಕ್ಕಿದಾಗ ನನಗೂ ಬಹಳ ಖುಷಿ ಆಯ್ತು. ಅವ್ರ ಜೊತೆ ಸ್ಕ್ರೀನ್ ಅಪಿಯರೆನ್ಸ್, ಸ್ಕ್ರೀನ್ ಶೇರ್ ಮಾಡಿದಾಗ. ಆಮೇಲೆ ಸೆಟಲ್ ಅಂತೂ ನಂಗೆ ತುಂಬಾನೇ ಖುಷಿ ಇತ್ತು ಈ ಸಿನಿಮಾ ಮಾಡ್ಬೇಕಾದ್ರೆ. ನಾನೊಬ್ಳು ಕಲಾವಿದೆಯಾಗಿ, ಆಕ್ಟ್ರೆಸ್ ಆಗಿ ಫೀಲೇ ಆಗ್ಲಿಲ್ಲ. ನಾನೊಂಥರ ಮನೆ ಮಗಳೇ ಆಗ್ಬಿಟ್ಟಿದ್ದೆ. ದೇವನಹಳ್ಳಿ ಆ ಒಂದು ಏನು ಸುತ್ತಮುತ್ತ ಆ ಒಂದು ಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದಾಗ ನನಗೆ ಕಂಪ್ಲೀಟ್ ನನಗೆ ಅನ್ಸಿದ್ದು ನಾನು ಇಲ್ಲೇ ಯಾವುದೋ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ, ಎಲ್ಲ ನನ್ನ ಕುಟುಂಬದ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತಾನೆ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿ ನನಗೆ ನೋಡ್ಕೊಂಡ್ರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದು ಒಂದು ಸಾಕ್ಷಿಯಾಗಿ ನಿಂತಿದ್ದಾರೆ ನಮ್ಮ ಸಿನಿಮಾ ನಿರ್ಮಾಪಕರು. ಸೊ ಆಲ್ ದ ಬೆಸ್ಟ್ ಸರ್ ನಿಮ್ಮೆಲ್ರಿಗೂ. ಸೊ ಮತ್ತೆ ನನ್ನ ಎಲ್ಲಾ ಸಹ ಕಲಾವಿದ್ರಿಗೆ ನಾನು ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ, ತುಂಬಾ ಸಪೋರ್ಟ್ ಮಾಡಿದ್ರು. ನನ್ನ ಅಜ್ಜಿ ಪಾತ್ರ ಇರ್ಬೋದು, ನನ್ನೆಲ್ಲಾ ವಿಲನ್ಸ್ ಇವರು ಚೆನ್ನಾಗಿ ಹೊಡೆದಿದ್ದೀನಿ ನಾನು. ಆಮೇಲೆ ನಿಜ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಹೊಡಿಬೇಕಲ್ಲ ಯಾರನ್ನೂ ನೆನೆಸ್ಕೊಂಡೆಲ್ಲ ಹೊಡೆದಿದ್ದೀನಿ. ಬಿಕಾಸ್ ಕ್ಲೈಮ್ಯಾಕ್ಸ್ ಅಲ್ಲಿ ನನಗೆ ಸರಿಯಾಗಿ ರಿವೆಂಜ್ ತೀರ್ಸ್ಕೊಳ್ಳೋದೇ ಈ ಸಿನಿಮಾದಲ್ಲಿ ಬರುತ್ತೆ. ಸೊ ನನ್ನ 4 ಪಾತ್ರಧಾರಿಗಳಿಗೆ ಚೆನ್ನಾಗಿ ಹೊಡೆದಿದ್ದೀನಿ. ಸೊ ಮಜಾ ಮಾಡಿದ್ದೀನಿ ನಾನು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ. ಸರ್ ತಮ್ಮ ಪಾತ್ರದ ಬಗ್ಗೆ. ಸರ್ ನಮಸ್ಕಾರ ಸರ್. ಯಾವ್ದ್ರ ಬಗ್ಗೆ ಸರ್? ಎಲ್ರಿಗೂ ಇಲ್ಲಿಂದನೇ ನಮಸ್ಕಾರ ಮಾಡ್ತೇನೆ ಸರ್. ನನಗೆ ಯಾವುದೇ ಟೈಟಲ್ ಬೇಡ ಸರ್, ಯಾವುದೇ ಸ್ಟಾರ್ ಬೇಡ. ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನಗೆ ಮಾರ್ಗದರ್ಶಕರಾಗಿ ನಾನು ಕೆಲಸ ಶುರು ಮಾಡಿದಾಗ್ಲಿಂದ ಹಿಡಿದು ಇವತ್ತಿನವರೆಗೂ ಎಷ್ಟು ಮಟ್ಟಿಗೆ ಕೈ ಹಿಡಿದು ನಡೆಸ್ತಾ ಇದ್ದೀರಾ, ಆ ಒಂದು ಎಲ್ರಿಗೂ ನಿಮ್ಗೆ ನನ್ನ ಕಡೆಯಿಂದ ನನ್ನ ಜೀವನದ ಒಂದು ನನ್ನನ್ನು ನಡೆಸುವಂತ ಒಂದು ಲಿಬರ್ಟಿ ಎಲ್ರಿಗೂ ಕೊಟ್ಬಿಟ್ಟಿದ್ದೀನಿ. ಅದು ಹಾಗೆ ಇರ್ಲಿ ಅಂತ ನಾನು ಇಷ್ಟಪಡುವಂತ ನಿಮ್ಮ ಹುಡುಗ, ನಿಮ್ಮ ರಾಘು. ಈ ತರ ಕಟ್ಟಾಕ್ಬಿಟ್ರೆ ಕಷ್ಟ ಸರ್. ಈ ಪ್ರಿನ್ಸಿಪಲ್ ಸುಮ್ಮನೆ ಕೂತ್ಕೊಳಕ್ಕಾಗದೆ ಮುಂದೆ ಕೂತ್ಕೊಂಡು ಹೇಳ್ಬಿಟ್ರು. ಸೊ ರುದ್ರಾಭಿಷೇಕಂ ಸಿನಿಮಾ ಬಗ್ಗೆ ಇವಾಗ ಎಲ್ಲರೂ ಈ ಸಿನಿಮಾದ ವಿಚಾರವನ್ನ ಕೇಳಿದ್ದೀರಾ, ನೋಡಿದ್ದೀರಾ, ಹಲವಾರು ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ನಾನು ನಮ್ಮ ಅಷ್ಟೂ ಜನ ನಿರ್ಮಾಪಕರುಗಳಿಗೆ, ನಮ್ಮ ನಿರ್ದೇಶಕರು ವಸಂತ್ ಕುಮಾರ್ ಸರ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಮೊನ್ನೆ ತನ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ದೆ. ಅಂದ್ರೆ ಈಗ ಬರ್ತಿರುವಂತಹ ಸಿನಿಮಾಗಳಲ್ಲಿ ಹೇಗೆ ಆ ಸಿನಿಮಾ ಮಾಡುವಂತ ಆಸೆ ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಆಯ್ತು ಅಂತ. ಅದೇ ತರ ಈ ಸಿನಿಮಾ ಕೂಡ ರುದ್ರಾಭಿಷೇಕಂ ಅನ್ನೋ ಸಿನಿಮಾ ಆ ಕಥೆಯಲ್ಲಿ ಬರುವಂತಹ ಅಂಶ, ಜನ ಆತರ ಒಂದು ಅಂಶ ನೋಡಿ ಹಲವಾರು ವರ್ಷ ಆಗಿದೆ. ಸೊ ಅದನ್ನ ಮತ್ತೆ ಆತರ ಪಾತ್ರಗಳ ಮೂಲಕ ಯಾವುದೋ ಒಂದು ಸೀನ್ ಮುಖಾಂತರ ಅಭಿನಯ ಮಾಡುವಂತ ಅವಕಾಶ ನಮಗ್ ಕೊಟ್ಟಿದ್ದಾರೆ. ನನಗಾಗ್ಲಿ, ಪ್ರಿಯಾಂಕಾ ಅವ್ರಿಗಾಗ್ಲಿ, ಬಲರಾಜ್ ಸರ್ಗೆ, ನವನಿತಾ ಮೇಡಮ್ ಅವ್ರಿಗೆ, ನಮ್ಮೆಲ್ಲ ಇಲ್ಲಿ ಹುಡುಗರು ಬಹಳ ಖುಷಿ ಪಟ್ಟು ಕೆಲಸ ಮಾಡಿದೀವಿ ಈ ಸಿನಿಮಾದಲ್ಲಿ. ಏನಕ್ಕೆ ಅದಕ್ಕೆ ಅವಕಾಶ ಆಯ್ತು ಅಂತ ಹೇಳಿದ್ರೆ, ಒಂದು ಕತೆ ಬಗ್ಗೆ ನಿರ್ಮಾಪಕರಿಗೆ ಬಹಳ ನಂಬಿಕೆ ಇದ್ದಾಗ, ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಇದ್ದಾಗ, ನಿರ್ದೇಶಕರ ಮೇಲೆ ನಂಬಿಕೆ ಇದ್ದಾಗ ವಾತಾವರಣ ಬಹಳ ತಿಳಿಯಾಗುತ್ತೆ, ಬಹಳ ಹಗುರ ಆಗುತ್ತೆ, ಬಹಳ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಅಂತ ಅನುಭವಗಳನ್ನೇ ನಾನು ಕೂಡ ನನ್ನ ಎಲ್ಲ ಸಹ ಕಲಾವಿದರ ಜೊತೆಗೆ ನಾನು ಕೂಡ ಅನುಭವನ ಪಡೆದಿದ್ದೀನಿ. ನಾನು ಮನೋಹರ್ ಅಂಕಲ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು. ಆಕ್ಚುಲಿ ಮನೋಹರ್ ಅಂಕಲ್ದು ನಮ್ದು ಸ್ವಲ್ಪ ಕೆಲಸ ಬಾಕಿ ಇದೆ, ಡಿವೋಷನ್ ಆಲ್ಬಮ್ ಮಾಡಬೇಕು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಅದನ್ನ ಈಗಲೂ ಹೇಳ್ತಾ ಇದ್ರಿ, ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಹುಶಃ ಇನ್ನು ಸ್ವಲ್ಪ ದಿವಸದಲ್ಲೇ ಆಗುತ್ತೆ. ಆದ್ರೆ ಮನೋಹರ್ ಅಂಕಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆಲಸ ಮಾಡುವಂತ ಅವಕಾಶ ನಮಗ್ ಸಿಕ್ಕಿದೆ. ಜನ್ಮದ ಜೋಡಿ ಆಗಿರ್ಬೋದು, ನಮ್ಮ ಚಿಕ್ಕ ಅಂತ ಒಂದು ಸಿನಿಮಾ ಅಂಕಲ್ ನಾವು ಕೆಲಸ ಮಾಡಿದಾಗ್ಬೋದು, ಅವಾಗವಾಗ ಕೆಲಸ ಮಾಡ್ತಿರ್ತೀವಿ. ಆದ್ರೆ ಈ ತರ ಕಥೆ ಸಿಕ್ಕಿದಾಗ, ಈ ತರ ಒಂದು ಹಿನ್ನೆಲೆ ಸಿಕ್ಕಿದಾಗ ಕೆಲಸ ಮಾಡೋದಕ್ಕೆ ಒಂದು ವಿಶೇಷವಾದ ಚೈತನ್ಯ ಇರುತ್ತೆ. ಆ ಚೈತನ್ಯನೇ ರುದ್ರಾಭಿಷೇಕದಲ್ಲಿ ನಾವು ಶಿವಮಯ ಅಂತ ಹೇಳ್ತೀವಿ, ಎಲ್ಲವೂ ಶಿವಮಯ ಅಂತ. ಹಾಗೆ ಆ ಭಗವಂತನ ಪ್ರೇರೇಪಣೆಯಿಂದ ಈ ಕೆಲಸ ಆಗಿದೆ.
ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಮಾರ್ಗದರ್ಶನ ನಮಗೆ ಇರಲಿ ಅಂತ ನಾನು ಕೇಳಿಕೊಂಡು ಬೇಡಿಕೊಂಡು ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶಯ ನನಗೆ ಬಹಳ ಮುಖ್ಯ. ಎಂದು ಪ್ರತಿ ಹಂತದಲ್ಲೂ ಅದೇ ಕೇಳ್ಕೊಳ್ಳೋದು. ನಾವೇನೇ ಕೆಲಸ ಮಾಡ್ಬೋದು, ಕೆಲಸ ಮಾಡ್ತೀವಿ, ಆಕ್ಟ್ ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ, ಆದರೆ ಅದೆಲ್ಲದರ ಹಿಂದೆ ಒಳ್ಳೇದಾಗ್ಲಿ ಇವ್ರಿಗೆ ಅನ್ನೋ ಉದ್ದೇಶ ಜೊತೆಗೆ ನೀವು ಬರ್ತಿರಲ್ಲ, ನನಗೆ ಅದು ಬಹಳ ಮುಖ್ಯ. ಹಾಗಾಗಿ ನಿಮ್ಮಿಂದ ನಮಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಸ್ಟಾರ್ ಬೇಡ, ರಾಘು ಅಂತಾನೆ ಕರೀರಿ, ನನಗೆ ಅದೇ ಪ್ರೀತಿ ಸರ್. ಹೌದು, ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಸರ್. ನನಗೆ ಬಹಳ ಚಾಲೆಂಜ್. ವೀರಗಾಸೆ ನಾವೆಲ್ಲ ಯಾವ್ದಾದ್ರು ಹಬ್ಬದಲ್ಲಿ ಅಥವಾ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಜಾತ್ರೆಯಲ್ಲಿ ನೋಡಿರ್ತೀವಿ. ಇವಾಗ ನಾವು DKD ನಾವು ಕೂತ್ಕೊಂಡು ಕೂಡ ಅದನ್ನ ವೀರಗಾಸೆ ಪರ್ಫಾರ್ಮ್ ಮಾಡೋರು ಬರ್ತಾರೆ. ಆದ್ರೆ ಅಷ್ಟು ಮೇಕಪ್ ನ ಧರಿಸಿ ಅದನ್ನ ಪರ್ಫಾರ್ಮ್ ಮಾಡೋದಕ್ಕೆಲ್ಲ ನಾನು ಆ ಸಂದರ್ಭನ ಆಕ್ಟಿಂಗ್ ಅಂತ ಹೇಳೋದಕ್ಕಿಂತ ಅದನ್ನ ಒಂದು ಪರ್ಫಾರ್ಮ್ ಅಂತ ಹೇಳೋದಕ್ಕೇನೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲಾ ಕಲಾವಿದರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಅವ್ರಿಗಿದ್ದಂತ ಒಂದು ಭಕ್ತಿ, ಅದ್ರ ಹಿಂದೆ ಅವ್ರಿಗಿರೋ ಒಂದು ಅಗಾಢವಾದ ನಂಬಿಕೆ ಭಗವಂತನ ಮೇಲೆ. ಏನಾಯ್ತು ಅಂದ್ರೆ ಆಕ್ಚುಲಿ ನಾವು ಒಂದು ಫಸ್ಟ್ ಸಿನಿಮಾ ಆ ಪರ್ಟಿಕ್ಯುಲರ್ ಪೋರ್ಷನ್ ಶೂಟ್ ಮಾಡ್ಬೇಕಾದ್ರೆ ಮೇಕಪ್ ಎಲ್ಲ ಹಾಕಿದ್ರು, ಕಿರೀಟ ಹಾಕಿದ್ರು, ನಾನು ಸೀದಾ ಶಾರ್ಟ್ಗೆ ಹೋದೆ. ಏನೇ ಆದ್ರೂ ಅದೊಂದು ಪರ್ಟಿಕ್ಯುಲರ್ ಶಾರ್ಟ್ ನಮಗ್ ಬರ್ತಿಲ್ಲ. 4ರಿಂದ 5 ಟೇಕ್ ಏನೋ ಬರ್ಲಿಲ್ಲ. ಆಮೇಲೆ ಅವ್ರು ಯಾರೋ ಹೇಳಿದ್ರು, ಕಿವಿಲ್ ಬಂದು ಹೇಳಿದ್ರು, ಸರ್ ನಾವು ಕಿರೀಟ ಹಾಕೋತಿದ್ದೀರಲ್ಲ ಅದನ್ನ ಇಟ್ಬಿಟ್ಟು ಅದಕ್ಕೆ ಒಂದ್ಸಲ ನಮಸ್ಕಾರ ಮಾಡಿ ಆಮೇಲೆ ಅದನ್ನ ಕಿರೀಟ ಧಾರಣೆ ಮಾಡಿ ಆಮೇಲೆ ಮಾಡಿ ಅಂತ. ಸರ್ ಒಂದೇ ಟೇಕಲ್ಲಿ ಓಕೆ ಆಯ್ತು ಅದನ್ನ ಮಾಡೋದು. ಅಂದ್ರೆ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ ಎಲ್ಲರ ಮನಸ್ಸಲ್ಲೂ ಒಂದು ವಿಶ್ವಾಸ ಅನ್ನೋದಿರುತ್ತೆ, ಎಲ್ಲರ ಮನಸ್ಸಲ್ಲೂ ಒಂದು ನಂಬಿಕೆ ಅನ್ನೋದಿರುತ್ತೆ. ಆ ನಂಬಿಕೆ ಒಂದ್ಸಲ ಎಷ್ಟು ಗಟ್ಟಿಯಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಾತ್ ಅದ್ರ ಬಗ್ಗೆ ಅರಿವು ಇಲ್ಲದೆ ಇರೋರ್ಗೂ ಕೂಡ ಅದು ಅದರ ಪ್ರಭಾವ ಬೀರೋಕ್ ಶುರುವಾಗುತ್ತೆ. ಇದನ್ನ ನಾನು ರುದ್ರಾಭಿಷೇಕ ಮಾಡ್ಬೇಕಾದ್ರೆ ಅನುಭವಿಸಿದ್ದು, ಅದ್ರ ಬಗ್ಗೆ ಬಹಳ ಪ್ರೀತಿಯಿಂದ ಭಕ್ತಿಯನ್ನ ಮತ್ತೆ ಕಂಡುಕೊಂಡೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಡೀ ಸಿನಿಮಾ ಕಥೆಯನ್ನ ಹೆಣೆದಿರೋದೇ ಆ ಎಪಿಸೋಡ್ ಸುತ್ತಮುತ್ತ. ಇಡೀ ರುದ್ರಾಭಿಷೇಕಂ ಸಿನಿಮಾಗೆ ಆ ಎಪಿಸೋಡ್ ಆಗ್ಲೇಬೇಕು, ಆತರ ಪಾತ್ರನ ನೀವು ತೆರೆ ಮೇಲೆ ನೋಡ್ಲೇಬೇಕು. ಅದರಿಂದ ಮುಂದಕ್ಕೆ ಏನಾಗುತ್ತೆ ಕಥೆ ಅನ್ನೋದು ಇಡೀ ಸಿನಿಮಾದ ಕಥೆಯನ್ನ ಅವಲಂಬಿಸಿರುತ್ತೆ. 2 ಕಾಲಘಟ್ಟದಲ್ಲಿ ನಡೀತು. ಅಂದ್ರೆ ನನ್ನ ಪೂರ್ವಜರ ಪಾತ್ರ ಏನಿದೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಏನ್ ನಡೀತಾ ಇದೆ ಅನ್ನೋದಕ್ಕೆ ಅದರ ಒಂದು ಕನೆಕ್ಷನ್ ಇರುತ್ತೆ. ಸೊ ಆ ಕಥೆಯ ಆ ಭಾವನೆ ಮತ್ತೆ ಆ ಒಂದು ಎಮೋಷನ್ ಏನಿದೆ ಅದನ್ನ ಬಹಳ ಚೆನ್ನಾಗಿ ಕಟ್ಕೊಳ್ಳುವಂತ ಕೆಲಸ ವಸಂತ್ ಸರ್ ಮಾಡಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ನಿರ್ಮಾಪಕರು ಸಹಾಯ ಮಾಡಿದ್ದಾರೆ. ನಮ್ಮ ಸಹ ನಿರ್ದೇಶಕರು ಸರ್ ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನ ಆಗ್ಲೇ ನಾನು ನೋಡ್ಲಿಲ್ಲ. ಅವರ ಸಪೋರ್ಟ್ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸಂಭಾಷಣೆ ಆಗಿರ್ಬೋದು, ಕಲಾವಿದರು ನಟನೆ ಮಾಡಿರೋದ್ರಲ್ಲಿ ಆಗಿರ್ಬೋದು, ಇಡೀ ಸಿನಿಮಾನ ಕರೆಕ್ಟ್ ಆಗಿ ಒಂದು ಹಿಡಿತದಲ್ಲಿ ಒಂದು ಹತೋಟಿಲಿ ಹಿಡ್ಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಸರ್. ಅವರು ಕೂಡ ಬಹಳ ಯಾರಿಗೆ ಎಂಥ ಕಲಾವಿದರಿಗೂ ಯಾವುದೇ ಸಂದರ್ಭದಲ್ಲೂ ಅತಿಯಾದ ಸ್ಟ್ರೆಸ್ ಇಲ್ಲದೇನೆ ಒಂದು ಸಿನಿಮಾನ ಮಾಡ್ಬೇಕಾದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಇಡೀ ದೃಷ್ಟಿನ ಅವರು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ ಧನ್ಯವಾದ. ನಿಮ್ಮ ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಇನ್ನೊಂದು 5 ನಿಮಿಷ ವಿತ್ ಯೋರ್ ಪರ್ಮಿಷನ್ 5 ನಿಮಿಷ ತಗೊಳ್ತೀವಿ ಮಾಧ್ಯಮದವ್ರ. ಈ 4 ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು. ಫಸ್ಟ್ ಅವ್ರ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ್ಮೇಲೆ ನಿಮಗೆ ಯಾವ ರೀತಿ ಗೆಟಪ್ ಬೇಕು, ನೀವು 4 ಜನ ಇದ್ದೀರಾ, ನೀವು 4 ಜನದಲ್ಲಿ ಕತೆಗೆ ತುಂಬಾ ಬೇನ್ ಪಿಲ್ಲರ್ ಆಗಿರ್ತೀರಾ, ಆ ಗೆಟಪ್ ನ ನೀವು ಚಾಯ್ಸ್ ಮಾಡ್ಕೊಳ್ಳಿ ಅಂದ್ರು. ನನಗೊಂದು ತುಂಬಾ ಇಷ್ಟವಾದ ಒಂದು ಗೆಟಪ್ ಇತ್ತು, ಅದನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಸರ್ ಬಗ್ಗೆ ನಾವು ಹೇಳಲೇಬೇಕು. ಸರ್, ಒಂದು 10 ವರ್ಷದ ಕೆಳಗಡೆ ನಿಮ್ದು ಅಭಿಮಾನಿಗಳ ಸಂಘ ಅಂತೇಳಿ ನಾವು ಮಾಡಿದ್ವಿ ಸರ್. ನಾನು ಅದನ್ನ ಶೂಟಿಂಗ್ ಟೈಮಲ್ಲಿ ಹೇಳಿರ್ಲಿಲ್ಲ. ಹಿರಿಯೂರಲ್ಲಿ ಸುಮಾರು ಒಂದು 15ರಿಂದ 20 ಸಾವಿರ ಜನ ಸೇರ್ಕೊಂಡು ಪೊಲೀಸ್ ಬೇಟೆ ಪ್ರಸನ್ನ ಹಾಗೆ ನಾನು ಇದ್ದೆ. ನಾನು ನಿಮ್ಮ ಅಭಿಮಾನಿ. ಒಂದು 15ರಿಂದ 20 ಸಾವಿರ ಜನ ಸೇರ್ಕೊಂಡು ನಿಮ್ಮ ಸಂಘನ ಸ್ಟಾರ್ಟ್ ಮಾಡಿದೀವಿ. ಆಕ್ಚುಲಿ ಇವತ್ತು ತುಂಬಾ ಖುಷಿಯಾಗಿದೆ ಏನಂದ್ರೆ ಯಾರೋ ನ್ಯಾಚುರಲ್ ಸ್ಟಾರ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ಆಕ್ಚುಲಿ ನಮ್ಮೆಲ್ಲ ಅಭಿಮಾನಿಗಳಿಗೋಸ್ಕರ ನಮ್ಮ ರಿಕ್ವೆಸ್ಟ್ ಸರ್, ಅದನ್ನ ನಾವು ಒಂದು ಗಿಫ್ಟ್ ಅಂತ ಹೇಳಿ ಹೇಳ್ತಾ ಇದೀವಿ. ದಯವಿಟ್ಟು ನೀವು ತಗೊಳ್ಳಿ, ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ನಿಮ್ಗೆ ತುಂಬಾ ಇಷ್ಟಪಡ್ತಾ ಇದೀವಿ. ಆಮೇಲೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ನಾವು ಶೂಟ್ ಮಾಡ್ಬೇಕಾದ್ರೆ ನಮ್ದು ಆಕ್ಷನ್ ಸೀನ್ಸ್ ಎಲ್ಲ ಇರ್ತಿತ್ತು. ಥ್ರಿಲ್ಲರ್ ಮಂಜು ಸರ್ ಎಲ್ಲ ಇದು ಮಾಡ್ತಿದ್ವಿ, ರೋಪ್ ಹಾಕಿ ಎಗ್ರದು ಅದೆಲ್ಲ ಇರ್ತಿತ್ತು. ಪ್ರತಿಯೊಂದು ಶಾಟ್ ಅಲ್ಲೂ ಇನ್ ಕೇಸ್ ನಮ್ಗೆ ಏನಾದ್ರು ಒಂದು ಕೈ ಕಾಲು ಜಸ್ಟ್ ಇನ್ ಟಚ್ ಆದ್ರೂ ಬಂದು ಇಮಿಡಿಯೇಟ್ ಆಗಿ ಕೇಳ್ತಾ ಇದ್ರು,
ನೋವಾಯ್ತಾ ಅಂತ ಕೇಳ್ತಾ ಇದ್ರು, ಬಂದು ಮಾತಾಡಿಸ್ತಾ ಇದ್ರು. ಸೊ ಸರ್ ನಿಮ್ಮ ಈ ಕ್ಯಾರೆಕ್ಟರ್ ನಮಗೆ ತುಂಬಾ ಇಷ್ಟ ಆಯ್ತು. ಹಾಗೆ ನಮ್ಮ ಹೀರೋಯಿನ್ ಅವರು ಪ್ರಿಯಾಂಕಾ ಮೇಡಮ್ ಅವ್ರನ್ನ ನಾನು ಪ್ರೀತಿಯಿಂದ ಪ್ರಿಯಮ್ಮ ಅಂತ ಹೇಳಿ ಕರಿತೀನಿ. ಅವರಿಗೆ ಬೆಳಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು. ನೈಟ್ ಕೆಲವೊಂದು ಸೀನ್ ಇರ್ತಾ ಇತ್ತು, ಆ ಸೀನ್ ನಮ್ ಡೈರೆಕ್ಟರ್ ಮಾಡಿಸ್ಬೇಕಾದ್ರೆ ಆ ಗೆಟಪ್ ನೋಡ್ಬಿಟ್ಟು ಅವ್ರ ಪಕ್ಕ ನಿಂತ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಭಯ ಆಗೋಗ್ತಿತ್ತು. ಆ ರೇಂಜಲ್ಲಿ ಇತ್ತು ಅವ್ರ ಗೆಟಪ್. ಹಾಗೆ ನಮ್ಮ ಬಾಲರಾಜ್ ಸರ್ ಅವರು, ಹಾಗೆ ನಮ್ಮ ಮಮತಮ್ಮ ಅಂತ ಹೇಳಿ ನನಗೆ ಒಂದು ಗಾಡ್ ಗಿಫ್ಟ್ ತಾಯಿ ತರನೇ ಸಿಕ್ಕಿದ್ರು. ಅವರು ತುಂಬಾ ಜನ ಆರ್ಟಿಸ್ಟ್. ಎಲ್ಲರೂ ಈ ಮೂವಿ ತುಂಬಾ ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡಿದೀರಾ. ಹಾಗೆ ನಾವ್ ಯಾವ್ದೇ ಚಲನಚಿತ್ರ ಮಾಡಿದ್ರು ನಮಗೆ ಮೇನ್ ಪಬ್ಲಿಸಿಟಿದು ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ನಮ್ಮ ಮಾಧ್ಯಮ ಮಿತ್ರರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಈ ಚಲನಚಿತ್ರ ತುಂಬಾ ಪಬ್ಲಿಸಿಟಿ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬುಲೆಟ್ ವಿನೋ ಅವರೇ, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ವಿನಯ್ ಅವರೇ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ರಾಜ್. ನನಗೆ ಈ ಸಿನಿಮಾ ಪರಿಚಯ ಮಾಡಿಕೊಟ್ಟಿದ್ದು ಮಮತಾ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆಮೇಲೆ ಡೈರೆಕ್ಟರ್ ನಾನು ಮೀಟು ಮಾಡಿರ್ಲಿಲ್ಲ, ಆಡಿಷನ್ ತಗೊಂಡಿರ್ಲಿಲ್ಲ, ಜಸ್ಟ್ ಒಂದು ಪಿಕ್ ಕಳಿಸಿದ್ದೆ ಅಷ್ಟೇ. ಡೈರೆಕ್ಟ್ ಶೂಟಿಂಗ್ ಸ್ಪಾಟಿಗೆ ಕರ್ಸ್ಕೊಂಡ್ರು, ಅಲ್ಲೇ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು, ಅಲ್ಲಿಂದನೇ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಹೋಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕಾನ್ಫಿಡೆಂಟ್ ಇಟ್ಟಿದ್ದಕ್ಕೆ. ಆಮೇಲೆ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂತ ಬೆಳೆದಿದ್ದೀವಿ. ಫೈಟಿಂಗ್ ಸೀರೀಸ್ ಅಲ್ಲಿ ಅವ್ರ ಜೊತೆ ಇಲ್ಲ ಸರ್, ನಾನು ಸರ್ ವಯಸ್ಸಾಗಿಲ್ಲ ಸರ್, ದೇವರೇ. ಫೈಟಿಂಗ್ ಸೀಕ್ವೆನ್ಸ್ ಅಲ್ಲಿ ಅವ್ರ ಜೊತೆ ಫೈಟ್ ಮಾಡ್ಬೇಕಾದ್ರೆ ಹೆದರಿಕೆ ಆಗ್ತಾ ಇತ್ತು. ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ, ಹೆಂಗಪ್ಪ ಮಾಡೋದು ಏನ್ ಮಾಡೋದು ಅಂತ. ಬಟ್ ಅವ್ರು ಎಷ್ಟು ಕೋಆಪರೇಟ್ ಮಾಡಿದ್ರು ಅಂದ್ರೆ, ಒಂದು ಸೀಕ್ವೆನ್ಸ್ ಇತ್ತು, ಮಂಡಿ ಕಾಲಲ್ಲಿ ಕೂತಿರ್ತಾರೆ, ನಾವು ಬೆನ್ ಮೇಲೆ ಹಿಂಗ್ ಕೂತ್ಕೋಬೇಕು ಹೋಗಿ. ನನಗೆ ಆಗ್ತಾ ಇಲ್ಲ, ಭಯ ಆಗ್ತದೆ ಸರ್ ನಿಮ್ಮ ಹತ್ರ ಕೂತ್ಕೊಳಕ್ಕೆ. ಬಟ್ ಇರ್ಲಿ ಕೂತ್ಕೋ ಅಂತ ಹೇಳಿ ಎಷ್ಟು ಕೋಆಪರೇಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಪ್ರಿಯಾ ಮೇಡಮ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ್ ರಾಜ್ ಅವರೇ. ಮನು ಅವರೇ ತಾವೇನ್ ಮಾತಾಡ್ತೀರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನಂದು ವಿಜಯಪುರನೇ. ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಮತ್ತೆ ನಮ್ಮ ಡೈರೆಕ್ಟರ್ ಎಲ್ಲರೂ ವಿಜಯಪುರದವರೇ. ಸೊ ಮೊದಲು ನಾನು ಈ ಸಿನಿಮಾ ಹೇಗೆ ಸಿಕ್ತು ಅಂತಂದ್ರೆ, ನಾನು ನಂದೇ ಒಂದು ಓನ್ ಸ್ಕ್ರಿಪ್ಟ್ ಇಟ್ಕೊಂಡು ಪ್ರೊಡ್ಯೂಸರ್ ಹೋಗ್ತಿದ್ದೆ. ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಈ ಸಿನಿಮಾ ಮಾಡ್ತಿದ್ದಾರೆ, ಹೋಗಿ ಒಂದ್ಸರಿ ಮೀಟ್ ಮಾಡು ಅಂತ. ಸೊ ನಮ್ಮೂರವರೇ ಆಗಿದ್ದರಿಂದ ನಾನು ಯಾವತ್ತು ತುಂಬಾ ಒಂದ್ಸತಿ ಮೀಟ್ ಮಾಡಿಲ್ಲ. ಫಸ್ಟ್ ಟೈಮ್ ಅವ್ನು ಹೋಗಿ ಮೀಟ್ ಮಾಡಿದಾಗ ನಾನು ಈ ತರ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಬಂದಿದ್ದೀನಿ, ನಾನು ಆಲ್ರೆಡಿ ಒಂದು ಬರ್ದೀನಿ ಅಂತ ಒಂದು ಸಿನಿಮಾ ಮಾಡಿದೀನಿ ಅಂತ ಅವ್ರಿಗೆ ನಾನು ಬರ್ದೀನಿ ಸಿನಿಮಾನ ತೋರಿಸಿದೆ. ಅವರೊಂದು 30 ನಿಮಿಷ ನಾನು ಏನ್ ಮಾಡಿದೀನಿ ಅದನ್ನ ಅವ್ರು ಕಂಟಿನ್ಯೂಸ್ ಆಗಿ ನೋಡಿದ್ರು. ಸಿನಿಮಾದಲ್ಲಿ ನಾನು ಯಾವ ರೀತಿ ಆಕ್ಟ್ ಮಾಡಿದೀನಿ, ಯಾವ ರೀತಿ ಡೈಲಾಗ್ ಡೆಲಿವರಿ ಮಾಡಿದೀನಿ ಅಂತ. ಒಂದ್ಸತಿ ಅವ್ರ ವಿಡಿಯೋ ಫುಲ್ ನೋಡಿದ್ಮೇಲೆ ಇಲ್ಲ ಈ ರೋಲ್ ನೀನೇ ಮಾಡು ಅಂತ ನನ್ಗೆ ಹೇಳಿ ಅವರು ಬೆನ್ ತಟ್ಟಿ ನನ್ಗೆ ಇಲ್ಲಿವರೆಗೂ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ನಾನು ಈ ಸಿನಿಮಾದಲ್ಲಿ ಒಬ್ಬ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ, ಒಬ್ಬ ಆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ, ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದ್ದೀನಿ, ಹಾಗೆ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಹೇಳೋದಕ್ಕೆ ಬಹಳಷ್ಟಿದೆ. ಮುಖ್ಯವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಮುಂದೆ ಗುರಿ ಇದ್ದಾಗ ಹಿಂದೆ ಒಬ್ಬ ಗುರು ಇರೋದು ಬಹಳ ಮುಖ್ಯ ಆಗುತ್ತೆ. ನನಗೆ ಈ ಸಿನಿಮಾಯಿಂದ ಬಹಳಷ್ಟು ಜನ ಗುರುಗಳು ಸಿಕ್ಕಿದ್ದಾರೆ. ನಮ್ಮ ಡೈರೆಕ್ಟ್ ಇಂದ ಹಿಡಿದು ಜಯರಾಮ್ ರೆಡ್ಡಿ ಸರ್ ಆಗಿರ್ಬೋದು, ಮುತ್ತು ಸರ್ ಆಗಿರ್ಬೋದು, ನಮ್ಮ ಎಡಿಟರ್ ಮುತ್ತು ಸರ್ ಆಗಿರ್ಬೋದು, ನಮ್ಮ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲ ಸೂಪರ್ ಸೀನಿಯರ್ಸ್ ವರ್ಕ್ ಮಾಡ್ತಾ ಇದ್ದು. ಆಕ್ಟಿಂಗ್ ಅಂತ ಬಂದಾಗ ಅಷ್ಟೇ ನಾವು ನಮ್ದು ಫಸ್ಟ್ ಶೆಡ್ಯೂಲ್ ಇದ್ದಾಗ ನಾವು ಬೇರೆ ರೀತಿ ಆಕ್ಟ್ ಮಾಡ್ತಾ ಇದೀವಿ. ಒನ್ಸ್ ವಿಜಯ ರಾಘವೇಂದ್ರ ಸರ್ ಮತ್ತೆ ಪ್ರಿಯಾಂಕಾ ಮ್ಯಾಮ್ ಬಂದಾಗ ಅವ್ರ ಆಕ್ಟಿಂಗ್ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಮಾಡ್ತಿದ್ದ ಆಕ್ಟಿಂಗ್ ಬೇರೆ ರೀತಿ ಇತ್ತು. ಸರ್ ತುಂಬಾ ಇನ್ಸ್ಪೈರ್ ಮಾಡಿದ್ರೆ ಸರ್, ನಾನು ಬಹಳ ಕಲ್ತಿದ್ದೀನಿ. ಸೊ ಈ ಸಿನಿಮಾಯಿಂದ ನನಗೆ ಬಹಳಷ್ಟು ಜನ ಗುರುಗಳು ಸಿಕ್ಕಿದ್ದಾರೆ, ನಾನು ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ಆಲ್ ದ ಪ್ರೊಡ್ಯೂಸರ್ಸ್. ಸರ್ ನಿಮ್ಮಿಂದ ಯಾವುದೋ ಒಂದು ವ್ಯಕ್ತಿಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಸಾಲಲ್ಲ, ಅವನ ಬೆನ್ ತಟ್ಟಿ ಮುಂದೆ ನಿಲ್ಸೋದು ಬಹಳ ಮುಖ್ಯ ಆಗುತ್ತೆ ಸರ್. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದವರೆಲ್ಲ ನನಗೆ ಸಹೋದರ ತರನೇ, ಅಣ್ಣಂದ್ರ ತರ ಇದ್ದಾರೆ, ಹಿರಿಯರ ತರ ಇದ್ದಾರೆ. ಎಲ್ಲರೂ ಸದಾ ಪ್ರತಿ ಹಂತದಲ್ಲೂ ನಾನು ಆವಾಗಲೇ ಹೇಳಿದಾಗೆ ನನ್ನ ಕೈ ಹಿಡಿದು ನಡೆಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ತಪ್ಪದಾಗ ಎಡುವುದಾಗ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅನ್ನೋದನ್ನ ನನಗೆ ಬೈದು ಕೂಡ ಹೇಳಿದ್ದಾರೆ. ಅದನ್ನ ನಾನು ಅಂದ್ರೆ ಅವ್ರಿಗೆ ಪ್ಲೀಸ್ ನನಗೆ ಅದು ನನ್ನ ಹತ್ರ ನಡೆಸ್ಕೊಳ್ಳಿ ನೀವು ಅಂತ ನಾನು ಹೇಳಿರೋದುಂಟು. ಈ ಸ್ಟಾರ್ ಅಂದ್ರೆ ಏನಕ್ಕೆ ಬೇಡ ಅಂತ ಹೇಳಕ್ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಅದು ನೀವು ಪ್ರೀತಿಯಿಂದ ಕೊಟ್ಟಿದ್ದನ್ನ ನಾನು ಸ್ವೀಕಾರ ಮಾಡಬೇಕು. ಹೌದು, ನಿಮ್ಮ ಪ್ರೀತಿಗೆ ನಾನು ಬದ್ಧನಾಗಿದ್ದೀನಿ ಅಂತ ಕಟ್ಟು ಬಿದ್ದಿದ್ದೀನಿ. ಆದ್ರೆ ಬಹಳ ಎಳೆ ವಯಸ್ಸಿಂದ ನೀವು ಚಿನ್ನಾರಿ ಮುತ್ತ ಅಂತ ಕರೆಯೋದಾಗ್ಲಿ, ನಿಮ್ಮ ಮಗನಾಗಿ, ನಿಮ್ಮ ಮನೆ ಮಗನಾಗಿ ನನ್ನ ಸ್ವೀಕಾರ ಮಾಡಿರೋದಾಗ್ಲಿ, ನಾನು ಇದರಲ್ಲಿ ಬಹಳ ತೃಪ್ತಿಯನ್ನು ಕಂಡಿದ್ದೀನಿ. ಇದರಲ್ಲಿ ಬಹಳ ಬೆಳವಣಿಗೆಯನ್ನು ಕೂಡ ಕಂಡಿದ್ದೀನಿ. ಸೊ ಅದೇ ಹಾದಿಲಿ ಬೆಳಿಬೇಕು ಅಂತ ಇಷ್ಟಪಡ್ತೀನಿ ಹೊರತು ನನಗೆ ಬೇರೆ ಯಾವುದೇ ರೀತಿಯಾದಂತಹ ಸ್ಟಾರ್ ಆಗಲಿ ಬಿರುದಾಗ್ಲಿ ಇದನ್ನ ನಾನು ನಿರೀಕ್ಷೆ ಮಾಡೋನು ಅಲ್ಲ, ಅದನ್ನ ಎದುರು ನೋಡಿದವನು ಅಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಪ್ರೀತಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಖಂಡಿತ ಈ ನ್ಯಾಚುರಲ್ ಸ್ಟಾರ್ ಅನ್ನೋದನ್ನ ನನ್ನ ಮನಸ್ಸಲ್ಲಿ, ನನ್ನ ಮನೆಯಲ್ಲಿ ನಾನು ಬಹಳ ಭದ್ರವಾಗಿ ಕಾಪಾಡ್ಕೊತೀನಿ. Oh, so sweet of you, sir. Thank you so much.
ಕಂಗ್ರಾಚುಲೇಷನ್ಸ್. ಲವ್ಲಿ ಲವ್ಲಿ. ನಿರ್ದೇಶಕರೇ ಬನ್ನಿ, ಗ್ರೂಪ್ ಪಿಕ್ಚರ್ ಹೋಗಿ